ಕರ್ನಾಟಕದ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಮಂಜು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಮೊದಲನೆಯ ಪ್ರಶ್ನೆ. ದೆಹಲಿ ಸುಲ್ತಾನರ ಕಿರೀಟದ ಪ್ರತಿಯೊಂದು ಮುತ್ತು ಬಡ ರೈತರ ಆಶಾಪೂರಿತ ಕಣ್ಣುಗಳಿಂದ ಬಂದ ಕಣ್ಣೀರಾಗಿತ್ತು ಎಂದು ಹೇಳಿದವರು ಯಾರು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಅಮೀರ್ ಖುಸ್ರು. ಮುಂದಿನ ಪ್ರಶ್ನೆ. ಗುಪ್ತರ ಆಡಳಿತದಲ್ಲಿ ಸರಕಾರಿ ನೌಕರರಿಗೆ ಹಣದ ರೂಪದಲ್ಲಿ ವೇತನ ನೀಡಲಾಗುತ್ತಿತ್ತು ಎಂದು ಹೇಳಿದವರು ಫಾಹಿಯಾನ್. ಇನ್ನು ಮುಂದಿನ ಪ್ರಶ್ನೆ. ಮುಂದಿನ ಪೀಳಿಗೆಯ ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಘಟನೆಗಳ ದಾಖಲೆ ಇತಿಹಾಸ ಎಂದು ಇತಿಹಾಸದ ಕುರಿತು ಹೇಳಿಕೆ ನೀಡಿದವರು ಯಾರು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಹೆರೋಡೇಟಸ್. ಇನ್ನು ಮುಂದಿನ ಪ್ರಶ್ನೆ. ತಿಲಕರ ಮರಣದ ಕುರಿತು ನನ್ನ ದೊಡ್ಡ ಮತ್ತು ಬಲವಾದ ಕೋಟೆ ಕುಸಿದು ಹೋಯಿತು ಎಂದು ವಿಷಾದ ವ್ಯಕ್ತಪಡಿಸಿದವರು ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಇನ್ನು ಮುಂದಿನ ಪ್ರಶ್ನೆ. 10 ಕೋಟೆಗಳಿಗಿಂತ ಒಬ್ಬ ಮುಸ್ಲಿಮನ ತಲೆಯೇ ಮುಖ್ಯ ಎಂದು ಹೇಳಿದ ದೆಹಲಿ ಸುಲ್ತಾನ ಯಾರು ಅಂದರೆ ಜಲಾಲುದ್ದೀನ್ ಖಿಲ್ಜಿ. ಇನ್ನು ಮುಂದಿನ ಪ್ರಶ್ನೆ. ಅಲ್ಲಾವುದ್ದೀನ್ ಖಿಲ್ಜಿಯ ಮುನ್ಸೂಚಕ ದೊರೆ ಎಂದು ಯಾರನ್ನು ಕರೆಯುತ್ತಾರೆ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಬಲ್ಬನ್. ಇನ್ನು ಮುಂದಿನ ಪ್ರಶ್ನೆ. ನಾನು ಅಧಿಕಾರಕ್ಕೆ ಬಂದಿದ್ದು ವಿಷದ ಲೋಟದಿಂದಲ್ಲ, ಕೊಲೆಯ ಗಡುಕನ ಕಟಾರಿಯಿಂದಲ್ಲ ಎಂದು ಹೇಳಿದ ದೆಹಲಿ ಸುಲ್ತಾನ ಯಾರು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಲ್ಬನ್. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮುದ್ರಗುಪ್ತ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಾಗ ಕಂಚಿಯನ್ನು ಆಳುತ್ತಿದ್ದ ಪಲ್ಲವರ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ವಿಷ್ಣುಗೋಪ. ಇನ್ನು ಮುಂದಿನ ಪ್ರಶ್ನೆ. ಭಾರತದ ಐನ್ಸ್ಟೀನ್ ಮತ್ತು ಭಾರತದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ ಎಂದರೆ ಇದಕ್ಕೆ ಸರಿಯಾದ ಉತ್ತರ 1ನೇ ನಾಗಾರ್ಜುನ. ಇನ್ನು ಮುಂದಿನ ಪ್ರಶ್ನೆ. ಲೋಕಮಾನ್ಯರು ನವಭಾರತದ ನಿರ್ಮಾಪಕರು ಅಲ್ಲದೆ ಭಾರತದ ಅತೃಪ್ತಿಯ ನೇತಾರರು ಎಂದು ತಿಲಕರನ್ನು ಕೊಂಡಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಇಲ್ಲಿಗೆ 10 ಪ್ರಮುಖ KS ಪ್ರಶ್ನೆಗಳು ಮುಗಿದವು. ಮುಂದಿನ ತರಗತಿಯಲ್ಲಿ ಇನ್ನೂ 10 ಪ್ರಮುಖ KS ಪ್ರಶ್ನೆಗಳು ತರುತ್ತೇವೆ. ಅಲ್ಲಿಯವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಂಜು ಅಕಾಡೆಮಿಗೆ ಸ್ವಾಗತಿಸಿದ್ದಕ್ಕೆ.